ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಅಬ್ಬಬ್ಬಾ ಮಿಥುನ ರಾಶಿ ಏನ್ರಿ ಕೊಡ್ತದಾಗೆ ಕೆಟ್ಟಿಗೆ ಬಿಗ್ ಶಾಕ್ ಆದದ. ಹಾಗಾದರೆ ಏನಾಯಿತು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ಮನೆಗೆ ಬರ್ತದಾಗೆ ಎಲ್ರಿಗೂ ಕೂಡ ಒಂದು ಬಿಗ್ಗೆಸ್ಟ್ ಸ್ವೀಟ್ ಸರ್ಪ್ರೈಸ್ನ ಕೊಡ್ತದಾಳೆ. ಈ ಕಡೆ ಜಾನಕಿ ಅವರು ಆರತಿ ತೆಗೆದು ರಾಮಾಚಾರಿನ ನೋಡಿ ಖುಷಿಪಟ್ಟು ಆರತಿ ತೆಗಿಯೋಕೆ ಮುಂದಾದ್ರೆ, ಈ ಕಡೆ ಚಾರು ಅಂತೂ ಏನತೆ ಒಬ್ರಿಗೆ ಆರತಿ ತೆಗೆದ್ರೆ ಸಾಕ, ಇಬ್ರು ಮಕ್ಳಿಗೂ ಕೂಡ ಆರತಿ ತೆಗಿಬೇಕಲ್ವಾ, ನಿಮ್ಮ ಇನ್ನೊಬ್ಬವಾಗ ಕೃಷ್ಣ ಕೂಡ ಬಂದಿದ್ದಾನೆ ಅಂತ ಹೇಳ್ತಾರೆ. ಇಬ್ರು ಕೂಡ ಎದುರು ಬದ್ರು ನಿಂತ್ಕೋತಾರೆ. ಈ ಕಡೆ ಎರಡು ಕಣ್ಣುಗಳು ತನ್ನ ಕಣ್ಣು ಮುಂದೆ ನಿಂತಿದೆ. ಜಾನಕಿ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತದೆ, ಪ್ರೀತಿ ಮಾಡ್ತಿದ್ದಾರೆ, ಕೈ ತುಂಬಿ ಮಗಂಗೆ ಮುತ್ತನ್ನಿಡ್ತಿದ್ದಾರೆ. ಆರತಿ ತೆಗೆದು ಇಬ್ರು ಮಕ್ಕಳನ್ನ ತನ್ನ ಎರಡು ಕೈಗಳಿಂದ ಬರಮಾಡಿಕೊಳ್ತಾರೆ. ನಂತರ ಎಲ್ಲಿ ಹೋಗಿದ್ದ ಮಗನೆ, ಇಷ್ಟು ದಿನ ನಮ್ಮನ್ನ ನೋಡಬೇಕು ಅಂತಾನೆ ಅನ್ನಿಸ್ಲಿಲ್ವಾ ನಿನಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ನೆನಪೇ ಆಗ್ಲಿಲ್ವಾ ಅಂತ ಕೇಳ್ತಿದ್ರೆ, ಅಜ್ಜಿ ಹೇಗಮ್ಮ ನೆನಪಾಗುತ್ತೆ, 3 ವರ್ಷದ ಮಗು ಅದು ತಪ್ಪಿಸ್ಕೊಂಡಾಗ ಆ ಮಗುಗೆ ಹೇಗೆ ಅತ್ತಾಗಬೇಕು. ಹೇಗಿದೆಯಾ ಕೃಷ್ಣ, ನೀನು ನೋಡಿ ಎಷ್ಟು ಖುಷಿ ಆಗ್ತದೆ, ನನ್ನ ಕೈಗಳಲ್ಲಿ ಆಡಿ ಬೆಳೆದವು ನೀನು, ಅವತ್ತು ತಪ್ಪಿಸ್ಕೊಂಡಿದ್ದು ಇವತ್ತೇ ನೋಡ್ತಿರೋದು. ನಾನು ಹೇಳಿಲ್ವ ಜಾನಕಿ ಎಲ್ಲ ಕೂಡ ಒಳ್ಳೇದಾಗತ್ತೆ, ನೀನು ಕಳ್ಕೊಂಡಿರೋ ಮತ್ತು ನಿನಗೆ ವಾಪಸ್ ಸಿಗುತ್ತೆ ಅಂತ ನೋಡಿದ್ಯಾ, ನಿನ್ನ ಮಕ್ಕಳು ಇಬ್ರು ಕೂಡ ಇವತ್ತು ನಿನ್ನ ಕಣ್ಗಳ ಮುಂದೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ನಾರಾಯಣ ಶಾಸ್ತ್ರಿಗಳಿಗೂ ಕೂಡ ಖುಷಿ ಆಗ್ತದೆ. ಆದರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಬಿಕಾಸ್ ಅಲ್ಲಿ ರಾಮಾಚಾರಿ ಕೇಕೆ ಆಗಿದ್ದಾರೆ, ಕೇಕೆ ರಾಮಾಚಾರಿ ಆಗಿದ್ದಾರೆ. ಆದರೆ ಇಲ್ಲಿ ವೈಶ್ವಕಾಗಂತೂ ಫುಲ್ ನಾಟಕ ಶುರು ಆಗ್ಬಿಟ್ಟಿದೆ. ಏನದು ಕೇಕೆಗೆ ಗೊತ್ತಾಗೋಗ್ತಾ ಈ ಮನೆ ಮಗ ಅಂತ. ಹಾಗಿದ್ರೆ ಎಲ್ಲ ಕೂಡ ಮುಗೀತು ಕತೆ. ನಮ್ಮಪ್ಪ ಅಕ್ಕನ ಸೇಡನ್ನ ಹೇಗೆ ತೀರಿಸ್ಕೊಳ್ಳಿ, ಆ ECP ದೇವ್ ಮಾನ್ಯತಾ ಏನೋ ದೂರ ಇದ್ದಾರೆ. ಆದರೆ ನಾನು ಇಲ್ಲೇ ಇದ್ದೀನಿ, ನನ್ನ ಕತೆ ಮುಗೀತು, ಸತ್ಯ ಹೇಳಿದ್ರೆ ಏನಪ್ಪ ಮಾಡೋದು, ಮುಗೀತು ನನ್ನ ಕತೆ ಅಂತ ಬೆಚ್ಚಿ ಬೀಳ್ತಿದ್ದಾಳೆ. ನಂತರ ಈ ಕಡೆ ನಾವೆಲ್ಲ ಯಾರು ಅಂತ ಎಲ್ಲ ಗೊತ್ತಾ ಅಣ್ಣ, ನಿನಗೆ ಗೊತ್ತಾ ನಾನು ಯಾರು ಅಂತ ಎಲ್ಲ ಕೇಳ್ತಿದ್ದಾಳೆ. ಈ ಕಡೆ ರಾಮಾಚಾರಿನೇ ಕೇಳ್ತಿರೋದು, ಬಟ್ ಕೇಕೆ ಆಗಿರೋದ್ರಿಂದ ಈ ಕಡೆ ಕೇಕೆ ರೀತಿ ನಟನೆ ಮಾಡಬೇಕಾಗಿದೆ. ನಾನಣ್ಣ ನಿನ್ನ ತಂಗಿ ಶ್ರುತಿ, ಇದು ಅಜ್ಜಿ, ಅಮ್ಮ, ಅಪ್ಪ, ಅದಕ್ಕೆ ಅಣ್ಣ ಅಂತ ಎಲ್ಲರನ್ನ ಕೂಡ ಪರಿಚಯ ಮಾಡಿಕೊಡ್ತಾರೆ. ತನ್ನ ಕುಟುಂಬ ಸಿಕ್ಕಿದೆ ಅಂತ ಹೇಳಿ ಖುಷಿ ಪಡ್ತಿದ್ರೆ, ಈ ಕಡೆ ಹೋಗೋ ಅಲ್ಲಿ ನಿಮ್ಮಪ್ಪ ನೋಡು ಆಶೀರ್ವಾದ ತಗೋ ಅಂತ ಹೇಳ್ತಾರೆ. ನಂತರ ರಾಮಾಚಾರಿ ಹೋಗಿ ತನ್ನ ಅಪ್ಪನ ಮುಂದೆ ನಿಂತ್ಕೋತಾರೆ. ಈ ಕಡೆ ಜಾನಕಿ ಅವರು ನೋಡ್ರಿ, ನಮ್ಮ ಮಗ ನಮ್ಮ ಮನೆಗೆ ವಾಪಸ್ ಬಂದ್ಬಿಟ್ಟ, ಎಷ್ಟು ವರ್ಷಗಳ ಕಾಲ ನಮ್ಮ ಮಗನಿಗೋಸ್ಕರ ಕಾಯ್ತಿದ್ವಿ, ಆದರೆ ಇವತ್ತು ಆ ದಿನ ನಿಜವಾಗೋಯ್ತು ಅಂತ ಹೇಳ್ತಿದ್ದಾರೆ. ಈ ಕಡೆ ನಾರಾಯಣ ಶಾಸ್ತ್ರಿಗಳು, ಅಯ್ಯೋ ಜಾನಕಿ ಬಾಯ್ ಬಿಟ್ಟು ಮಾತಾಡಬೇಕು ಅಂತ ಅನ್ಸುತ್ತೆ, ಆದರೆ ದೇವರು ನನ್ನ ಮಾತು ಕಿತ್ಕೊಂಡ, ಕೈಕಾಲು ಕಿತ್ಕೊಂಡ. ನನಗೆ ಯಾವತ್ತೂ ಗೊತ್ತು ನಿನ್ನ ಮಗ ಇವತ್ತು ಬಂದಿಲ್ಲ ಜಾನಕಿ, ನಿನ್ನ ಮಗ ಅವತ್ತಿಂದ ಕೃಷ್ಣ ರಾಮಾಚಾರಿಯಾಗಿ ಈ ಮನೇಲೇ ಇದ್ದ, ಆದರೆ ಅದನ್ನು ನನಗೆ ಗೊತ್ತು, ನಿನಗೆ ಹೇಳೋಕ್ಕಾಗ್ತಿಲ್ವಲ್ಲ ಅನ್ನೋ ಬೇಜಾರೇ ನನಗೆ ಕಾಡ್ತಿದೆ. ಹೇಳಬೇಕು ಅನಿಸ್ತದೆ, ನನ್ನ ಮಗನ ಅಪ್ಕೋಬೇಕು ಅನಿಸ್ತದೆ. ಇವತ್ತು ನನ್ನ ಇಬ್ಬರು ಮಕ್ಕಳು ನನ್ನ ಕಣ್ಮುಂದೆ ಇದ್ದಾರೆ. ಅಷ್ಟು ದಿನ ರಾಮಾಚಾರಿ ಎಲ್ಲಪ್ಪ ಅಂತ ಅನ್ನಿಸ್ತಿತ್ತು, ಆದರೆ ರಾಮಾಚಾರಿ ಬಂದಿದ್ದಾನೆ. ಆದರೆ ಇಷ್ಟು ದಿನ ರಾಮಾಚಾರಿ ಎಲ್ಲಿದ್ದ ಅನ್ನೋದೇ ಉತ್ತರ ಸಿಗದಿರೋ ಪ್ರಶ್ನೆ ಅಂತ ಹೇಳ್ತಿದ್ದಾರೆ. ನಂತರ ಅಪ್ಪನ ಆಶೀರ್ವಾದ ತಗೋತಾರೆ. ಇದರಿಂದ ನಾರಾಯಣ ಶಾಸ್ತ್ರಿಗಳಿಗೆ ಇಬ್ಬರು ಮಕ್ಕಳು ಕಣ್ಣನ್ನು ನೋಡಿ ತುಂಬಾ ಕಣ್ಣಲ್ಲಿ ತುಂಬ್ಕೊಂಡ್ಬಿಡುತ್ತೆ. ನಂತರ ಆ ಕಡೆ ECP ದೇವ್ ಮಾನ್ಯತಾಗೆ ಕಾನ್ಸ್ಟೇಬಲ್ ಒಂದು ಬೆಕ್ ಶೋ ಕೊಟ್ಟಿದ್ದಾರೆ. ನಿಮ್ಮ ಮಗಳು ಹಾಗೆ KK ರಾಮಾಚಾರಿ ಇಬ್ಬರು ಕೂಡ ಎದುರು ಬದಲಾಗಿದ್ದಾರೆ, ಮೂವರು ಕೂಡ ಮಾತಾಡ್ತಾ ನಿಂತಿದ್ರು ಅಂತ. ಈ ಮಾತು ಕೇಳಿದ್ದೆ ಮಾನ್ಯತಾಗೆ ನಡುಕ ಶುರು ಆಗ್ಬಿಡುತ್ತೆ. ದೇವ್ ಮುಗಿತು ನನ್ನ ಕತೆ, ನನ್ನ ಮಗಳಿಗೆ ಎಲ್ಲ ವಿಷಯ ಗೊತ್ತಿರುತ್ತೆ, ಎಲ್ಲ ವಿಷಯ ಹೇಳ್ಬಿಟ್ಟಿರ್ತಾರೆ, ಎಲ್ಲ ವಿಷಯ ಹೇಳ್ತಿದ್ದಾಗೆ ನನ್ನ ಮಗಳು ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅವಾಗ ಒಂದು ಸಣ್ಣ ತಪ್ಪು ಮಾಡಿ ಅವ್ರ ಗಂಡನ ಮನೆಗೆ ಅವಮಾನ ಮಾಡಿದ್ದಕ್ಕೆ ನನ್ನ ಮಗಳು ನನಗೆ ಬಂದು ತಿಥಿ ಮಾಡಿದ್ಲು, ಜೊತೆಗೆ ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತ ಸಂಬಂಧ ಕಟ್ಕೊಂಡು ಹೋಗ್ಬಿಟ್ಲು. ಆದರೆ ಅಂಥದ್ರಲ್ಲಿ ಈಗ ಅವಳ ಗಂಡನ ಜೀವನನೇ ಹಾಳು ಮಾಡಿ ಮನೆಗೆ ಇನ್ಯಾನೋ ಕಳಿಸಿ ಅವನನ್ನು ಜೈಲಿಗೆ ಹಾಕ್ಸಿದ್ದೆ. ಈ ರೀತಿ ಸಾಯೋ ಸ್ಥಿತಿ ತನಕ ಹೋಗಿದ್ದ ಅಂತ ಗೊತ್ತಾದರೆ, ಅದಕ್ಕೆ ನಾನು ಕಾರಣ ಅಂತ ಗೊತ್ತಾದರೆ ಖಂಡಿತ ನನ್ನ ಮಗಳು ಸುಮ್ಮನೆ ಬಿಡ್ತಾಳೆ, ಖಂಡಿತ ನನ್ನ ಮಗಳು ಸುಮ್ಮನೆ ಬಿಡೋದಿಲ್ಲ. ಜೊತೆಗೆ ನನ್ನ ಮಗಳು ಎಷ್ಟು ರಗಡ್ ಅಂದರೆ ತನ್ನ ಗಂಡನ ವಿಷಯಕ್ಕೆ ಬಂದರೆ ಅವಳು ಏನೂ ಕೂಡ ಕೇರ್ ಮಾಡೋದಿಲ್ಲ. ಈ ರೀತಿ ತನ್ನ ಮಗಳಿಗೆ ತೊಂದರೆ ಆಗಿದೆ ಅಂತ ಗೊತ್ತಾದರೆ ನನ್ನ ಗಂಡ ಸುಮ್ಮನಿರ್ತಾನೆ. ಈ ವಿಷಯ ನನ್ನ ಮಗಳು ಏನಾದರೂ ಹೇಳಿದ್ರೆ ನನ್ನ ಕತೆ ಮುಗಿಸ್ಬಿಡ್ತಾನೆ, ಮುಗೀತು ನನ್ನ ಕತೆ ಅಂತ ಹೆದರ್ಕೋತಿದ್ದಾರೆ. ಯಾಕೆ ಆ ರೀತಿ ಹೆದರ್ಕೋತಿದ್ಯಾ ಮಾನ್ಯತಾ, 3 ಜನ ಇದ್ದ ಮಾತ್ರಕ್ಕೆ ಎಲ್ಲ ಸತ್ಯ ಕೂಡ ರಿವೀಲ್ ಆಗಿರಲೇಬೇಕಿಂತ ಅಂತ ಅಲ್ವಲ್ಲ. ಇನ್ನೂ ಕೂಡ ಕೇಕೆನ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ, ಈಗ ಕಾಂಟ್ಯಾಕ್ಟ್ ಕೂಡ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರೆಲ್ಲ ಕೂಡ ಜೊತೆಲೇ ಇದ್ದಾರೆ. ಅವ್ರ ಮನೆಗೆ ಹೋಗದೆ ಇರುವಾಗೆ ನಾನು ನೋಡ್ಕೋತೀನಿ ಅಂತ ಹೇಳಿ ಕಾನ್ಸ್ಟೇಬಲ್ಗೆ ಆರ್ಡರ್ ಮಾಡ್ತಾರೆ. ಜೊತೆಗೆ ನೀನು ಅನ್ಕೊಂಡಾಗ ಏನೂ ಆಗಲ್ಲ, ಪ್ಯಾನಿಕ್ ಆಗಬೇಕಾಗಿಲ್ಲ ಅಂತ ಕೂಡ ತಿಳಿಸ್ತಾರೆ. ಬಟ್ ಅಲ್ಲಿ ವೈಶಾಖಾಗಂತೂ ಭಯ ಶುರುವಾಗಿದೆ. ಬಿಕಾಸ್ ಇಲ್ಲಿ ಏನಿದು, ಮೂವರು ಕೂಡ ಆರಾಮಾಗೇ ಇದ್ದಾರೆ, ಯಾರೂ ಕೂಡ ನನ್ನ ವಿಷಯನೇ ಮಾತಾಡ್ತಿಲ್ಲ ಅಂದರೆ ಕೇಕೆ ಯಾರಿಗೂ ಕೂಡ ಸತ್ಯ ಹೇಳೇ ಇಲ್ವಾ. ಹಾಗಿದ್ರೆ ಈಗ ನಡೀತದೆ ಇಲ್ಲಿ ಈ ಮೂವರ ನಡುವೆ ಅಂತ ಅನ್ನಿಸ್ತದೆ. ಜೊತೆಗೆ ಇಲ್ಲಿ ಚಾರುವಿನ ಮಾತುಗಳು ಕೆಲವೊಂದು ಅನುಮಾನ ತರಿಸೋ ಥರ ಇದೆ. ಹಾಗಾಗಿ ಇಲ್ಲಿ ವೈಶಾಖಗೆ ಭಯ ಶುರುವಾಗೋದಂತೂ ಶತಸಿದ್ಧ. ಜೊತೆಗೆ ಈ ವಿಶ್ವನ ಮೊದಲು ECP ದೇವ್ ಹಾಗೆ ಮಾನ್ಯತಾ ಮ್ಯಾಡಮ್ಗೆ ತಿಳಿಸ್ಬೇಕು ಅಂತ ಹೇಳಿ ಹೊರಗಡೆ ಬರ್ತಾಳೆ, ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದ
ಮೇಡಮ್ ನಿಮ್ಗೊಂದು ಗೊತ್ತಾ, ರಾಮಾಚಾರಿ ಮನೆಗೆ ಬಂದಿದ್ದಾಯಿತು ಅಂತ ಹೇಳ್ತಾರೆ. ಶಾಕ್ ಆಗ್ತಾರೆ ಅವರು. ಏನು ಹೇಳ್ತಿದ್ಯಾ ನೀನು ಅಂತ. ಹೌದು, ನಿಮ್ಮ ಮಗಳೇ ರಾಮಾಚಾರಿನ ಮನೆ ಕರ್ಕೊಂಡು ಬಂದ್ಲು. ರಾಮಾಚಾರಿ ಮಾತ್ರ ಅಲ್ಲ, ಕೆ ರಾಮಾಚಾರಿ, ಚಾರು ಮೂವರು ಕೂಡ ಜೊತೆಲೇ ಬಂದರು ಗೊತ್ತಾ. ಈಗ ಮನೆಗೆ ಬಂದಿದ್ದಾರೆ. ಕೆ ಈ ಮನೆ ಮಗ ಅಂತ ಗೊತ್ತಾಗಿದೆ. ನಿಮ್ಗೊಂದು ಸತ್ಯ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಈ ಮನೆ ಮಗನೇ ಕೆ 22 ವರ್ಷಗಳಿಂದ ಅವನು ಕಳೆದೋಗಿದ್ದ. ರಾಮಾಚಾರಿ ಮತ್ತು ಅವನು ಇಬ್ಬರು ಕೂಡ ಅವಳಿ ಜವಳಿ. ಅವನ ಹೆಸರು ಕೃಷ್ಣ ಅಂತ. ಇವಾಗ ಮಗನಾಗಿ ಮನೆಗೆ ಬಂದಿದ್ದಾನೆ. ಅವನಿಗೂ ಕೂಡ ಈ ಮನೆ ಮಗ ಅಂತ ಗೊತ್ತಾಗಿದೆ. ಎಂಥವನ್ನ ಕಳಿಸಿದ್ರೆ ಮೇಡಮ್ ಎಲ್ಲ ಕೂಡ ಉಲ್ಟಾ ಹೊಡಿತು. ನನ್ನ ವಿಷಯ ನಿಮ್ಮ ವಿಷಯ ಎಲ್ಲ ಕೂಡ ಹೇಳಿಬಿಟ್ರೆ ಎಲ್ಲರೂ ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಬೀಳ್ತೀವಿ. ಆಮೇಲೆ ಈ ಮನೆಗೆ ಇರೋಕೆ ನನಗೆ ಅವಕಾಶ ಮಾಡಿಕೊಡ್ತಾರಾ ಅಂತದ್ದಾಗ ಈ ಕಡೆ ಮಾನ್ಯತಾ ಶಾಕ್ ಆಗ್ತಿದ್ದಾರೆ. ಏನು ಹೇಳ್ತಿದ್ಯಾ ವೈಶ್ವಕ ನೀನು? ಹಾಗಿದ್ರೆ ನೀನು ಹೇಳ್ತಿರೋದು ಕೆ ಮನೆ ಮಗನ ಅಂದಾಗ ಹೌದು ಮೇಡಮ್, ಕೆ ಮನೆ ಮಗನೇ ಅಂತ ಹೇಳ್ತಾರೆ. ಅವ್ರ ತಲೆ ಇನ್ನೂ ಕೂಡ ಕೆಟ್ಟೋಗುತ್ತೆ. ಅಷ್ಟರಲ್ಲಿ ಚಾರು ಬಂದಿದ್ದೆ. ಏನದಕ್ಕೆ ಇಲ್ಲಿದ್ದೀರಲ್ಲ ಅಕ್ಕ, ಒಳಗಡೆ ಬರಬೇಕಲ್ವ ನೀವು? ಇಲ್ಲೆಲ್ಲ ಇರೋದಲ್ಲ, ಇನ್ನೂ ಕೂಡ ಟ್ರೈಲರ್ ಜಸ್ಟ್ ಇದು, ಇನ್ನೂ ಕೂಡ ಫಿಲ್ಮ್ ಇದೆ ಬಾಕಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ನಂತರ ಈ ಕಡೆ ವೈಶಾಖ ರಾಮಾಚಾರಿನ ಅಂದರೆ ಕೇಕೆನ ಪ್ರಶ್ನೆ ಮಾಡ್ತಿದ್ದಾಳೆ. ಎಲ್ಲವನ್ನೂ ಕೂಡ ನೆನಪಿದೆ ಅಲ್ವಾ ಹಳೇದು ಅಂತ ಕೇಳ್ತಿದ್ರೆ ಈ ಕಡೆ ಕಿಟ್ಟಿ ಅನ್ನೋ ಹೆಸರನ್ನ ಯೂಸ್ ಮಾಡೋಕ್ಕೂ ಮುಖಾಂತರ ಕೇಳ್ತಾರೆ. ಈ ಕಡೆ ರಾಮಾಚಾರಿಗೂ ಆಶ್ಚರ್ಯ ಆಗುತ್ತೆ. ಈ ಕಡೆ ಚಾರು ಅಂತೂ ಏನಿದು ಅಕ್ಕ, ಕಿಟ್ಟಿ ಅಂತ ಯಾಕೆ ಕರೀತಿದ್ಯಾ, ಅವನು ಕೃಷ್ಣ ಅಂತ ಅಂದಾಗ ಈ ಕಡೆ ರಾಮಾಚಾರಿ ವೇಷದಲ್ಲಿರೋ ಕೇಕ್, ಅಯ್ಯೋ ಮೇಡಮ್ ಅದರಲ್ಲಿ ಏನಿದೆ, ಲಕ್ಷ್ಮಿನ ಪ್ರೀತಿಯಿಂದ ಲಚ್ಚಿ ಅನ್ವಲ್ವಾ, ಹಾಗೆ ಕೃಷ್ಣನ ಪ್ರೀತಿಯಿಂದ ಕಿಟ್ಟಿ ಅಂತಾರಪ್ಪ, ಅದಕ್ಕೋಸ್ಕರನೇ ಅದಕ್ಕೆ ಆ ರೀತಿ ಕರೆದಿದ್ದಾರೆ ಅಂತ. ಇದರಿಂದಾಗಿ ಚಾರು ಮತ್ತು ರಾಮಾಚಾರಿಗೆ ಇದರಲ್ಲಿ ಇವರ ಪಾತ್ರ ಇರ್ಬೋದಾ, ಇಲ್ಲಿ ಕೇಕಿ ಯಾಕೆ ಈ ರೀತಿ ಮಾತಾಡಿದ್ದು ಅಂತ ಅನುಮಾನ ಬರುತ್ತೆ. ಇದೆಲ್ಲದರ ನಡುವೆ ನಮ್ಮ ವಿಶೇಷ ಅತಿಥಿ ರಾಶಿ ಎಂಟ್ರಿ ಕೊಡ್ತಿದ್ದಾರೆ. ರಾಶಿ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ತನ್ನ ಮಗನ ಕರ್ಕೊಂಡು ಹೋಗೋಕೆ ಬಂದುಬಿಟ್ರ. ನನ್ನ ಮಗ ಈಗ ತಾನೇ ಬಂದ, ಎಂದೂ ಕೂಡ ನನ್ನ ಮಗನ ನಾನು ಬಿಟ್ಟಿರೋದಿಲ್ಲ, ನನ್ನ ಮಕ್ಕಳು ಇನ್ನು ಮುಂದೆ ನಮ್ಮ ಜೊತೆನೇ ಇರ್ತಾರೆ ಅಂತ ಆಸೆ ಇಟ್ಕೊಂಡಿರ್ತಾರೆ. ಬಟ್ ರಾಶಿ ಬಂದಿದೆ, ತನ್ನ ಮಗನ ಕರ್ಕೊಂಡು ಹೋಗ್ಬಿಡ್ಬೋದು ಅಂತ ಕೇಳ್ತಿದ್ದಾರೆ. ನಂತರ ಈ ಕಡೆ ನನಗೆ ಕಿಚ್ಚಿ ಅವ್ರು ಗೊತ್ತು, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ ಬೆಸ್ಟ್ ವೆಸ್ಟ್ ಕೊಡೋಕೆ ರೆಡಿ ಆಗಿದ್ದಾರೆ ಇಲ್ಲಿ ರಾಶಿ. ಹಾಗಿದ್ರೆ ಅದು ಯಾವ ರೀತಿಯ ಟ್ವಿಸ್ಟ್ ಅಂತ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ನಂತರ ಈ ಕಡೆ ರಾಶಿ ನಾನು ಕೃಷ್ಣನ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ರೆ ಈ ಕಡೆ ರಾಮಾಚಾರಿ ಏನೂ ಕೂಡ ಉತ್ತರ ಹೇಳ್ದೆ ಸುಮ್ಮನಿದ್ದಾರೆ. ಬಿಕಾಸ್ ರಾಶಿ ಯಾರು ಅಂತಲೇ ಗೊತ್ತಿಲ್ಲ, ಬಟ್ ಕೆಟ್ಟಿಗೆ ಗೊತ್ತಿದೆ ಈ ರಾಶಿ ಯಾರು ಅಂತ. ಈ ಕಡೆ ಅವ್ರಿಗೆ ಕೃಷ್ಣ ಬಿಟ್ಟು ಏನೂ ಕೂಡ ನೆನಪಿಲ್ಲ ಅಂತ ಚಾರು ಹೇಳ್ತಿದ್ರೆ. ಹೌದಾ, 2 ತಿಂಗಳ ಹಿಂದೆ ತಾನೇ ಮಾತಾಡ್ಸದ್ನಲ್ಲ, ಆಕೆಲ್ಲ ಚೆನ್ನಾಗೇ ಇದ್ದ, ಏನಾಯಿತು ಕೃಷ್ಣ ನಿಂಗೆ ಅಂತಿದ್ರೆ ಈ ಕಡೆ ರಾಮಾಚಾರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಕೆ ಜಾಗದಲ್ಲಿದ್ದಾನೆ. ಆದರೆ ಇಲ್ಲಿ ಕೇಕೆಗೆ ಗೊತ್ತಾಗ್ತದೆ, ಟೆನ್ಷನ್ ಆಗ್ತದೆ. ರಾಶಿ ಇಲ್ಲಿ ಬಂದಿದ್ದಾಳೆ, ಏನಪ್ಪ ಮಾಡೋದು ಅಂತ. ಮೂಗು ಮಾಮೂಲಿ, ಕಿವಿ ತನ್ನ ಮ್ಯಾನರಿಸಮ್ನ ತೋರಿಸ್ತಿದ್ದಾರೆ. ಇದನ್ನು ಅಬ್ಸರ್ವ್ ಮಾಡ್ತಾಳೆ. ರಾಶಿ ನೀವು ಯಾರು ಅಂತ ಕೇಳ್ತಿದ್ರೆ ಈ ಕಡೆ ನಾನು ರಾಮಾಚಾರಿ, ಕೃಷ್ಣನ ಅಣ್ಣ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ನಿಮ್ಗೆ ಯಾಕೆ, ಅವ್ನು ಯಾಕೆ ರಾಮಾಚಾರಿ ಅಂತ ಡೌಟ್ಗಳು ನೋಡ್ತಿದ್ರೆ, ನಿಮ್ಗೇನಾದರೂ ಅನುಮಾನ ಇದೆಯಾ ಅಂತ ಕೇಳ್ತಿದ್ದಾಳೆ ವೈಶ್ವಕ. ಜೊತೆಗೆ ಈ ಕಡೆ ರಾಶಿ ನಾನು ರಾಮಾಚಾರಿ ಜೊತೆ ಮಾತಾಡಬೇಕು ಅಂತ ಹೇಳ್ತಾಳೆ. ನೀವು ನೋಡೋಕೆ ಬಂದಿದ್ದು ಕೃಷ್ಣನ್ ತಾನೇ, ರಾಮಾಚಾರಿ ಜೊತೆ ಯಾಕೆ ಮಾತಾಡಬೇಕು ಅಂತ ವೈಶ್ವಕ ಕೇಳ್ತಾಳೆ. ಬಟ್ ಇಲ್ಲಿ ಕಿಟ್ಟಿ ಅಂದರೆ ರಾಮಾಚಾರಿ ಹಾಗೆ ರಾಶಿ ಇಬ್ಬರು ಕೂಡ ಹೊರಗಡೆ ಹೋಗ್ತಾರೆ. ಏನು ಹೇಳಿ ಮೇಡಮ್ ಅಂತ ಹೇಳ್ತಿದ್ರೆ, ಏನಿದು ಮೇಡಮ್ಮ, ನಾನು ತಂಗಿ ಅಂತ ಹೇಳ್ತಿದ್ದೆ, ಇವಾಗ ಮೇಡಮ್ ಅಂತ ಕರೀತಿದ್ಯಾ ಅಂತ ಕೇಳ್ತಿದ್ದಾಳೆ. ಬಿಕಾಸ್ ಆಲ್ರೆಡಿ ಅದಲು ಬದಲಿನ ಆಟ ರಾಶಿ ಮುಂದೆ ತೆರೆದುಕೊಂಡಿದ್ದೆ. ಬಿಕಾಸ್ ಈ ಕಡೆ ಅವಳಿಗೆ ಗೊತ್ತಾಗಿದೆ ಕಿಟ್ಟಿ ಯಾರು, ರಾಮಾಚಾರಿ ಯಾರು ಅಂತ. ಬಿಕಾಸ್ ಒಳಗಡೆ ಕಿಟ್ಟಿ ವೇಷದಲ್ಲಿ ರಾಮಾಚಾರಿ ಇದ್ದು, ರಾಮಾಚಾರಿ ವೇಷದಲ್ಲಿ ಕಿಟ್ಟಿ ಇರುವುದನ್ನು ಫೈನಲಿ ರಾಶಿ ಕಂಡು ಹಿಡ್ದೇ ಬಿಟ್ಲು. ಈ ಕಡೆ ನೀನು ಯಾವಾಗ ಟೆನ್ಷನ್ ಆದಾಗ ಕಿವಿನ ಇಂಟ್ಕೊಂಡು ಮೂಗುಜ್ಕೊಂಡು ಆಗಲೇ ಗೊತ್ತಾಯಿತು ನೀನು ಕಿಟ್ಟಿ ರಾಮಾಚಾರಿ ಅಲ್ಲ ಅಂತ. ಏನಿದೆಲ್ಲ ನಾಟಕ ಅಂತ ಕೇಳ್ತಿದ್ದಾಳೆ. ಈ ಕಡೆ ಮನೇಲಿ ನಡೆದಿರೋ ಎಲ್ಲ ವಿಷಯನೂ ಕೂಡ ಕಿಟ್ಟಿ ಹೇಳ್ಬಿಡ್ತಾನೆ ರಾಶಿಗೆ. ರಾಶಿ ಯಾವ ರೀತಿ ಸಹಾಯ ಮಾಡ್ತಾಳೆ, ಅದಿಲಿ ಬದಿಲಿ ಆಟಕ್ಕೆ ಅವಳು ಕೂಡ ಸಹಾಯ ಮಾಡ್ತಾಳೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.